ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಶಿನ್ಸುಗೆ ನಾಕಮುರಾ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಗೊತ್ತಿರಬಹುದು ಶಿನ್ಸುಗೆ ನಾಕಮುರಾ ಅವರ ಎಂಟ್ರೆನ್ಸ್ ಅವರು ರಿಟರ್ನ್ ಆದಾಗಿಂದ ಎಷ್ಟು ಕೂಲ್ ಆಗಿದೆ ಅಂತ. ಅಂಡ್ ಈ ಎಂಟ್ರೆನ್ಸ್ ಕೂಲ್ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಟ್ರಿಪಲ್ ಎಚ್ ಅವರು ಪಿನ್ ಟು ಪಿನ್ ನಮ್ಮ ಶಿನ್ಸುಗೆ ನಾಕಮುರಾ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ, ನೀನು ಯಾವ ರೀತಿ ಎಂಟ್ರಿನ ಮಾಡಬೇಕು ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ವಿಡಿಯೋಸ್ಗಳಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ಕೊಡ್ತಾ ಇದ್ದಾರೆ ಅಂತ. ಸೊ ಟ್ರಿಪಲ್ ಎಚ್ ಅವರು ಹೇಳ್ಕೊಟ್ಟಿರೋದಕ್ಕೆ ನಮ್ಮ ಶಿನ್ಸುಗೆ ನಾಕಮುರಾ ಅವರ ಎಂಟ್ರೆನ್ಸ್ ಇನ್ನು ಕೂಡ ಕೂಲ್ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓವೆನ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ರಸಲ್ ಮೇನಿಯಾ 41 ಮ್ಯಾಚ್ ಬಗ್ಗೆ. ಎಸ್ ಪ್ರಾಬಬ್ಲಿ ಗೈಸ್ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಡಬ್ಲ್ಯೂ ಅವರು ಕೂಡ ಈಗ ಸದ್ಯಕ್ಕೆ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಯಾಕಂದ್ರೆ ಕೆವಿನ್ ಓವೆನ್ಸ್ ಅವ್ರಿಗೂ ಕೂಡ ಯಾವುದೇ ರೀತಿಯ ಅಪೋನೆಂಟ್ ಇಲ್ಲ ರಸಲ್ ಮೇನಿಯಾ 41 ಗೆ. ಅಂಡ್ ಈ ಕಡೆ ಸ್ಯಾಮಿ ಝೈನ್ ಅವ್ರಿಗೂ ಕೂಡ ಯಾವುದೇ ರೀತಿಯ ಅಪೋನೆಂಟ್ಸ್ ಇಲ್ಲ ರಸಲ್ ಮೇನಿಯಾ 41 ಗೆ. ಸೊ ಡಬ್ಲ್ಯೂ ಅವರು ಇವರ ನಡುವೆನೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಅಂಡ್ ಅದಕ್ಕೆ ಹಿಂಟ್ ಕೊಟ್ಟಂತೆ ನಮ್ಮ ಕೆವಿನ್ ಓವೆನ್ಸ್ ಅವರು ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ಹೇಳಿದ್ರು, ಸ್ಯಾಮಿ ಝೈನ್ ನಡುವೆ ಕೂಡ ನಾನು ನನ್ನ ಪಾತ್ನ ಕ್ರಾಸ್ ಮಾಡ್ತೀನಿ, ಅವನು ಕೂಡ ನಾನು ನೋಡ್ಕೋತೀನಿ ಅಂತ. ಸೊ ಪ್ರಾಬಬ್ಲಿ ಇವರ ನಡುವೆ ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ತನಕ ಒಂದು ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಯಾವ ರೀತಿ ಸ್ಯಾಮಿ ಝೈನ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಮತ್ತೆ ಇನ್ವಾಲ್ವ್ ಆಗಿದ್ದಾರೋ, ಒಂದ್ ಟೈಮ್ ಅಲ್ಲಿ ಅದೇ ರೋಮನ್ ರೈನ್ಸ್ ಅವ್ರನ್ನ ಅದೇ ಬ್ಲಡ್ ಲೈನ್ ನ ಸೋಲ್ಸೋದಕ್ಕೋಸ್ಕರ ನಮ್ಮ ಸ್ಯಾಮಿ ಝೈನ್ ಅವರು ಕೆವಿನ್ ಓವೆನ್ಸ್ ಅವರ ಹೆಲ್ಪ್ ನ ಕೇಳ್ಕೊಂಡು ಬಂದಿದ್ರು. ಅಂಡ್ ಆಗ ನಮ್ಮ ಕೆವಿನ್ ಓವೆನ್ಸ್ ಅವರು ಸ್ಯಾಮಿ ಝೈನ್ ಅವರ ಹೆಲ್ಪ್ ನ ಮಾಡಿದ್ರು. ಅಂಡ್ ಈಗ ಸ್ಯಾಮಿ ಝೈನ್ ಅವರೇ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡಿದ್ದಾರೆ, ಅದು ಕೂಡ ಕೆವಿನ್ ಓವೆನ್ಸ್ ಅವ್ರನ್ನ ಕೇಳ್ದಲೆ. ಸೊ ಈ ಒಂದು ವಿಚಾರನ ಇಟ್ಕೊಂಡು ನಮ್ಮ ಕೆವಿನ್ ಓವೆನ್ಸ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಫೇಸ್ ಮಾಡಬಹುದು ರಸಲ್ ಮೇನಿಯಾ 41 ನಲ್ಲಿ. ಇವರ ನಡುವೆ ಎಷ್ಟೇ ಸೀರೀಸ್ ಆಫ್ ಮ್ಯಾಚ್ ಆಗ್ಲಿ ಕೂಡ ನಾನು ಆ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಲಾಂಗ್ ಟರ್ಮ್ ಸ್ಟೋರಿ ಲೈನ್ ಅಂತಾನೆ ಹೇಳ್ಬಹುದು. ಇವರು ಎಷ್ಟು ಜೊತೆ ಫ್ರೆಂಡ್ಸ್ ಆಗಿದ್ದಾರೆ, ಎಷ್ಟು ಸರಿ ಎನಿಮೀಸ್ ಗಳಾಗಿದ್ದಾರೆ ನಿಮ್ಗೆ ಗೊತ್ತೇ ಇರಬಹುದು. ಸೊ ಪ್ರತಿ ಬಾರಿನೂ ಕೂಡ ಅದನ್ನ ನೋಡೋಕೆ ಒಂದು ಮಜಾ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಟರ್ನ್ ಆದ್ಮೇಲೆ ಇಂಟರ್ನೆಟ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜೋಕ್ಸ್ ಗಳನ್ನ ಮಾಡ್ದಲೇ ಇರ್ತಾರ, ರೋಸ್ಟ್ ಗಳನ್ನ ಮಾಡ್ದಲೇ ಇರ್ತಾರ. ಎಸ್ ಅವರು ಮತ್ತೊಮ್ಮೆ ಆ ಒಂದು ಕೆಲಸಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಮ್ಮ ಜೇ ಉಸೋ ಹಾಗೆ ಸ್ಯಾಮಿ ಝೈನ್ ಇವರಿಬ್ರು ಕೂಡ ಬಿಗ್ 12 ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆ ಹೋಗಿದ್ರು. ಇದನ್ನ ಡಬ್ಲ್ಯೂ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಂಡ್ ಅಲ್ಲಿ ಇವರ ಫೋಟೋ ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. Reliable sources told me the players were saying and he little old to be a make-a-wish kid ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿ ಪರ್ ಫೈಟ್ಫುಲ್ ಅಂತ ಫೈಟ್ಫುಲ್ ಕೂಡ ಇಲ್ಲಿ ಅವರು ಟೀಸ್ ಮಾಡಿದ್ದಾರೆ. ಇವ್ರು ಹೇಳ್ತಿರೋದೇನಪ್ಪಾ ಅಂದ್ರೆ, ನನಗೆ ಫೈಟ್ಫುಲ್ ಸೆಲೆಕ್ಟ್ ಅವರ ಕಡೆಯಿಂದ ಅಪ್ಡೇಟ್ ಬಂದಿರೋದೇನಪ್ಪಾ ಅಂದ್ರೆ, ಅಲ್ಲಿ ಗೇಮ್ ಆಡ್ತಿರ್ತಕ್ಕಂತಹ ಪ್ಲೇಯರ್ಸ್ ಗಳು ಈ ಇಬ್ಬರು ಕೂಡ ಮೇಕೆ ವಿಶ್ ಅಲ್ಲಿ ನಮ್ ಜೊತೆ ಬಂದಿರೋದಕ್ಕೆ ತುಂಬಾ ಇವರಿಗೆ ವಯಸ್ಸಾಗಿದೆ, ಇವ್ರು ಇನ್ನೂ ಕೂಡ ಮಕ್ಳುಗಳಲ್ಲ ನಮ್ ಜೊತೆ ಬಂದ್ಬಿಟ್ಟು ಮೇಕೆ ವಿಶ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇವ್ರನ್ನ ಮಕ್ಳು ತರ ಅಲ್ಲಿ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇವರು ತನ್ನ ವಿಶ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಪ್ಲೇಯರ್ಸ್ ಗಳ ಜೊತೆ ಹೋಗಿದ್ದಾರೆ ಅಂತ ಲಿಟ್ರಲಿ ರೋಸ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಫೈಟ್ಫುಲ್ ಸೆಲೆಕ್ಟ್ ಕೂಡ ಇಲ್ಲಿ ಎಳ್ದಿದ್ದಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಹಿಂಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಷ್ಟು ದಿನ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಪೀಪಲ್ ಚಾಂಪಿಯನ್ ದ ರಾಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ರಾಕ್ ಅವರ ಬಗ್ಗೆ ಸಿಕ್ಕಾಪಟ್ಟೆ ವಿಭಿನ್ನವಾದ ಅಪ್ಡೇಟ್ ಗಳು ಬರ್ತಾ ಇದೆ. ನಾನು ಕೂಡ ಎಲ್ಲದನ್ನು ಕೂಡ ವಿಡಿಯೋಸ್ ಗಳಲ್ಲಿ ತಿಳಿಸ್ತಾ ಇರ್ತೀನಿ. ಒಂದು ಬಾರಿ ಅಪ್ಡೇಟ್ ಬರುತ್ತೆ ಅವರು ಡಬ್ಲ್ಯೂ ಗೆ ರಿಟರ್ನ್ ಆಗ್ತಾರೆ ಅಂತ, ಇನ್ನೊಂದು ಬಾರಿ ಅಪ್ಡೇಟ್ ಬರುತ್ತೆ ಅವರು ನಮಗೆ ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಬ್ಯಾಕಪ್ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದೆ ಅಂತ. ಅಂಡ್ ಈಗಲೂ ಕೂಡ ಸೇಮ್ ಅಪ್ಡೇಟ್ ರಿಪೀಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ನಲ್ಲಿ ರಾಕ್ ಅವರು ಬರೋದಿಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡು ಬ್ಯಾಕಪ್ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದಾರಂತೆ. ಬಟ್ ರಾಕ್ ಅವರು ಬರೋ ಚಾನ್ಸಸ್ ಇನ್ನೂ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ ಗಾಯಸ್, ನಮ್ಮ ರಾಕ್ ಅವರು ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಅಲ್ಲಿ ಏರಾಗುತ್ತಲ್ಲ, ಅಲ್ಲಿನ ಶೋಗೆ ಬರ್ತಾರೆ ಅಂತ ನೆಟ್ಫ್ಲಿಕ್ಸ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರಂತೆ. ಸೊ ಅಲ್ಲಿ ಪ್ರಾಬಬ್ಲಿ ನನ್ನ ಪ್ರಕಾರ ನೋಡೋದಕ್ಕೆ ಸಿಗ್ತಾರೆ ಅನ್ಕೋತೀನಿ. ಅಂಡ್ ಇನ್ನ ಕೆಲವೊಂದಷ್ಟು ಸೋರ್ಸ್ಗಳು ಹೇಳ್ತಿರೋ ಪ್ರಕಾರ ಈ ಎಲ್ಲ ತಪ್ಪು ಅಪ್ಡೇಟ್ಸ್ ಗಳನ್ನ ನಮ್ಮ ಟ್ರಿಪಲ್ ಎಚ್ ಅವರೇ ಹೊರಗಡೆ ಆಗ್ತಾ ಇದಾರಂತೆ ಆಡಿಯನ್ಸ್ ನ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ನಾನೇನಿಲ್ಲ ಗಾಯ್ಸ್, ಕಳೆದ ವರ್ಷಕ್ಕೆ ಕರ್ಕೊಂಡು ಹೋಗ್ತೀನಿ. ನಮ್ಮ ರಾಕ್ ಅವರು ಬರೋದಕ್ಕಿಂತ ಮುಂಚೆ ಇದೇ ರೀತಿ
ತಪ್ಪಾದ ಅಪ್ಡೇಟ್ಸ್ಗಳು ಬರ್ತಾ ಇತ್ತು. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ರಾಕ್ ಅವರು ಜನವರಿ ಟೈಮಲ್ಲಿ ರಿಟರ್ನ್ ಆಗ್ತಾರೆ, ಡಿಸೆಂಬರ್ ಟೈಮಲ್ಲಿ ರಿಟರ್ನ್ ಆಗ್ತಾರೆ. ಅಂಡ್ ಅದೇ ರೀತಿ ಈಗಲೂ ಕೂಡ ನಮ್ಮ ರಾಕ್ ಅವರು ರಿಟರ್ನ್ ಆಗ್ತಾರೆ. ಅಂಡ್ ಜನವರಿ 6ನೇ ತಾರೀಕು ನಮ್ಮ ರಾಕ್ ಅವರು ನಮಗೆ 101% ನೋಡೋದಿಕ್ಕೆ ಸಿಗ್ತಾರೆ. ಅಲ್ಲಿವರೆಗೂ ಈ ರೀತಿ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ, ಅದನ್ನ ನಾನು ನಿಮಗೆ ಹೇಳ್ತಾನೆ ಹೋಗ್ತೀನಿ. ಬಟ್ 100% ಅವರು ಜನವರಿ 6ನೇ ತಾರೀಕು ನಮಗೆ ನೋಡೋದಿಕ್ಕೆ ಸಿಗ್ತಾರೆ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ರಾಕ್ ಅವರು ಬಂದ್ರಲ್ಲ, ರಾಕ್ ಅವರು ಬಂದ್ಬಿಟ್ಟು 1 2 3 ಅಂತ ಹೇಳಿ ಫಿನಿಶ್ ಅಂತ ಹೇಳಿ ಹೊರಟೋದ್ರಲ್ಲ. ಸೊ ರಾಕ್ ಅವರು ರಿಟರ್ನ್ ಆದ್ಮೇಲೆ WWE ಅವರ ಬಳಿ ಏನು ಕೂಡ ಪ್ಲಾನ್ಸ್ ಇಲ್ವಂತೆ. ಸುಮ್ಮನೆ ರಾಕ್ ಅವರು ಅಲ್ಲಿದ್ರು, ಬ್ಯಾಡ್ ಬ್ಲಡ್ ಅಲ್ಲಿ ಅವ್ರನ್ನ ಕರೆಸ್ಬೇಕಾಗಿತ್ತು, ಅದಕ್ಕೋಸ್ಕರ ರಾಕ್ ಅವ್ರನ್ನ ಕರೆಸಿದ್ರಂತೆ. ಸೊ ಕರೆಸಿದಕ್ಕೆ ಒಂದು ರೀಸನ್ನೇ ಇಲ್ಲ ಅಂತಾನು ಕೂಡ ಅಪ್ಡೇಟ್ ಬರ್ತಾ ಇದೆ. ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾರ್ಯಾರು ಈ ರೀತಿ ಅಪ್ಡೇಟ್ ನ ಕೊಡ್ತಾ ಇದ್ದಾರೆ ಅಂತ. ಏನೇ ಆಗ್ಲಿ, ನಾನು ಹೇಳೋದಂತೂ ಇಷ್ಟೇ, ನಮ್ಮ ರಾಕ್ ಅವರು ಬಂದೇ ಬರ್ತಾರೆ. ರಸಲ್ ಮೆನಿಯಾದಲ್ಲಿ ಮ್ಯಾಚ್ ನ ರೆಸಲ್ ಮಾಡೇ ಮಾಡ್ತಾರೆ. ಅಂಡ್ ರಾಯಲ್ ರಂಬಲ್ ಅಲ್ಲೂ ಕೂಡ ಅವರು ಅಪಿಯರ್ ಆಗೇ ಆಗ್ತಾರೆ. ಸೊ ಜನವರಿ 6ನೇ ತಾರೀಕು ಡೇಟ್ ನ ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ರಾಕ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.